ಬಿಜೆಪಿಯಲ್ಲಿ ಆಗ್ತಾ ಇರುವಂತಹ ಡೆವಲಪ್ಮೆಂಟ್ಗೆ ಸಂಬಂಧಪಟ್ಟಂತೆ ಮಾಹಿತಿ ಕೊಡ್ತಾ ಇದೆ. ಬಿಜೆಪಿಯಲ್ಲಿ ಒಂದ್ ಕಡೆಗೆ ಶೀತಲ ಸಮರ ತಾರಕಕ್ಕೇರ್ತಾ ಇದೆ. ಇನ್ಫ್ಯಾಕ್ಟ್ ನಂಬರ್ ಗೇಮ್ ನಲ್ಲಿ ಬಹಳ ಬಿಸಿ ಇದ್ದಾರೆ ನಾಯಕರುಗಳು. ಒಂದ್ ಕಡೆಗೆ ನಮ್ಮಲ್ಲಿ ಸಂಖ್ಯೆ ಜಾಸ್ತಿ ಇದ್ದಾರೆ ಅಂತ ಕೆಲವರು ತೋರಿಸ್ಕೊಳ್ತಾ ಇದ್ದಾರೆ, ಇನ್ನು ಕೆಲವರು ನಮ್ಮ ಹತ್ರ ನಂಬರ್ ಕಡಿಮೆ ಇದ್ರು ಡಿಸೈಡಿಂಗ್ ಇವರೇ ಅಂತ ಹೇಳುವಂತಹ ಪ್ರಯತ್ನ. ಈ ನಡುವಲ್ಲೇ BY ವಿಜಯೇಂದ್ರ ಕಡೆಯಿಂದ ಸಂಧಾನದ ಪ್ರಯತ್ನ ಆಗ್ತಾ ಇದೆಯಾ? ಕುತೂಹಲ ಇದೆ. ಸಂಧಾನದ ಪ್ರಯತ್ನಗಳು ಆಗಿದೆ ಅನ್ನೋ ಮಾತುಗಳಿದೆ. ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ಸಮೀಪ ಇರೋ ಹಿನ್ನೆಲೆಯಲ್ಲೇ ವಿಜಯೇಂದ್ರ ಅವ್ರ ಕಡೆಯಿಂದ ಮತ್ತೊಂದು ದಾಳ ಉರುಳಿಸಲಾಗಿದೆ. ಯತ್ನಾಳ್ ಟೀಮ್ಗೆ ಪದಾಧಿಕಾರಿಗಳ ಪೋಸ್ಟ್ ಕೊಡುವಂತಹ ಆಫರ್ ಅನ್ನ ಅವ್ರ ಮುಂದೆ ಇಟ್ಟಿದ್ದಾರಂತೆ. ಈ ಮೂಲಕ ಭಿನ್ನರಿಗೆ ತಣ್ಣಗಾಗಿಸುವಂತಹ ಪ್ರಯತ್ನ, ಪಕ್ಷದಲ್ಲಿ ತಮ್ಮ ಬಗೆಗೆ ತಟಸ್ಥವಾಗಿ ಇರೋರಿಗೂ ಕೂಡ ನಮ್ಮ ಕಡೆಗೆ ನೀವು ಬನ್ನಿ ಅಂತ ಹೇಳಿ ಸೆಳೆಯುವಂತಹ ಪ್ರಯತ್ನ ಆಗ್ತಾ ಇದೆಯಂತೆ. ಪದಾಧಿಕಾರಿಗಳ ಪಟ್ಟಿಯಲ್ಲಿ ಭಿನ್ನರ ತಂಡಕ್ಕೆ ಅವಕಾಶ ಕೊಟ್ರೆ ಈಗಿರುವಂತಹ ಸಮಸ್ಯೆಯ ಬೆಟ್ಟ ಮಂಜಿನಂತೆ ಕರಗಿ ಹೋಗುತ್ತೆ ಅನ್ನೋ ಲೆಕ್ಕಾಚಾರ ಇವರದ್ದು. ಆದರೆ ಇದನ್ನ ಒಪ್ಕೊಳ್ತಾರಾ? ಇನ್ಫ್ಯಾಕ್ಟ್ ಈ ರೀತಿಯಾದಂತಹ ಒಂದು ಆಫರ್ ಇಡು ಅಂತ ಹೇಳಿದ್ದೆ ಯಡಿಯೂರಪ್ಪ ಅವರಂತೆ. ಯಡಿಯೂರಪ್ಪ ಅವರ ಸಲಹೆ ಮೇರೆಗೆ ವಿಜಯೇಂದ್ರರಿಂದ ಹುದ್ದೆಯ ಆಸೆಯನ್ನ ತೋರಿಸಿ ಸುಮ್ಮನಾಗಿಸುವಂತಹ ಅಥವಾ ತಣ್ಣಗಾಗಿಸುವಂತಹ ಪ್ರಯತ್ನ. ಈಗ ವಿಭಜನೆ ಹಾದಿ ಹಿಡಿದಿರೋರೆಲ್ಲ ಒಗ್ಗಟ್ಟಾಗಿ ಬರ್ತಾರೆ ಅನ್ನೋದು ಲೆಕ್ಕಾಚಾರ. ಬಟ್ ಅಗೈನ್ ಇಲ್ಲಿ ಪ್ರಶ್ನೆ ಆಗುತ್ತೆ, ಈಗ ಅವರೆಲ್ಲ ರೆಬಲ್ಸ್ ಬಂಡಾಯ ಎದ್ದಿರೋದು ಏನಕ್ಕೆ? ನಮ್ಗೆ ಇಡೀ ಪಕ್ಷದ ಹಿಡಿತ ನಮಗೆ ಬೇಕು, ಈಗಿರೋರನ್ನ ನೀವು ಕಳಿಸ್ಬೇಕು, ಸೈಡ್ ಲೈನ್ ಮಾಡಬೇಕು ಅಂತ. ಸೊ ಅವ್ರು ಬಿರಿಯಾನಿಯನ್ನು ಆಸೆ ಪಡ್ತಾ ಇರೋದು. ಇವರು ಪುಳಿಯೋಗರೆ ಚಿತ್ರಾನ್ನ ಕೊಟ್ಟರೆ ಅವ್ರು ಒಪ್ಕೊಳ್ತಾರಾ? ಪ್ರಶ್ನೆ ಇದೆ. ಪದಾಧಿಕಾರಿಗಳ ಪೋಸ್ಟ್ಗೆ ಆಫರ್ ಅನ್ನ ಕೊಡಲಾಗಿದೆ. ಬಿಜೆಪಿ ಪದಾಧಿಕಾರಿಗಳ ತಂಡದ ಸ್ವರೂಪ ಏನಾಗಿರುತ್ತೆ ಹಾಗಾದ್ರೆ? ಏನ್ ಲೆಕ್ಕಾಚಾರ? ಅದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ ಈಗ ಒಂದೊಂದಾಗೆ ಬರ್ತಾ ಇದೆ. ರಾಜ್ಯ ಬಿಜೆಪಿಯಲ್ಲಿ ಮೊದಲು ಕೋರ್ ಕಮಿಟಿ ಇರಲಿದೆ. ಅಂದ್ರೆ ಈ ಹಿಂದೆ ಕೂಡ ಕೋರ್ ಕಮಿಟಿ ಇತ್ತು, ಇದೆ. ಬಟ್ ಎಕ್ಸಾಕ್ಟ್ಲಿ, ಬಟ್ ಮೀಟಿಂಗ್ಗಳಾಗ್ತಾ ಇರೋದು ಹಿಂದೆ ತರ ಕನ್ಸಿಸ್ಟೆನ್ಸಿ ಇಲ್ಲ. ಯಾವಾಗಲೂ ಅಮಾವಾಸ್ಯೆ ಪೂರ್ಣಿಮೆ ಯಾವುದೋ ಒಂದು 6 ತಿಂಗಳು 7 ತಿಂಗಳಿಗೆ ಅಂತ ಹಂಗಿರಲ್ಲ ಕೋರ್ ಕಮಿಟಿ. ಬಿಜೆಪಿ ಇಂಟರ್ನಲ್ ಡೆಮೋಕ್ರಸಿ ಬಹಳ ಚೆನ್ನಾಗಿದೆ. ಮಾಜಿ CM, ಕೇಂದ್ರ ಸಚಿವರು ಸೇರಿ ಕೋರ್ ಕಮಿಟಿಯಲ್ಲಿ 16 ಜನ ಸದಸ್ಯರು ಇರ್ತಾರೆ. ಪಕ್ಷಕ್ಕಾಗಿ ದುಡಿದವರು, ಪರ್ಮನೆಂಟ್ ಆಗಿ ಒಂದಷ್ಟು ಜನ ಅದರಲ್ಲಿ ಸದಸ್ಯರಿದ್ದಾರೆ. ನಂತರ ವಿವಿಧ ಹಂತದ ಪದಾಧಿಕಾರಿಗಳು ನಿಯೋಜನೆಗೊಂಡಿರ್ತಾರೆ. ಸಂಘಟನೆ ವಿಚಾರದಲ್ಲಿ ಪದಾಧಿಕಾರಿಗಳ ಪೋಸ್ಟ್ ಬಹಳ ದೊಡ್ಡದಿರುತ್ತೆ. ಬಿಜೆಪಿಯಲ್ಲಿ ಸದ್ಯಕ್ಕೆ 12 ಜನ ಉಪಾಧ್ಯಕ್ಷ ಸ್ಥಾನಗಳು ಇದೆ. ಕೆಲವ್ರನ್ನೆಲ್ಲ ಈ MP MLA ಟಿಕೆಟ್ಗಳು ತಪ್ಪದವ್ರಿಗೆ ಉಪಾಧ್ಯಕ್ಷ ಸ್ಥಾನ ಕೊಟ್ಟು ಸಮಾಧಾನ ಪಡಿಸುವಂತಹ ಪ್ರಕ್ರಿಯೆ ಹಿಂದಿನಿಂದಲೂ ಕೂಡ ಇದೆ. 4 ಪ್ರಧಾನ ಕಾರ್ಯದರ್ಶಿಗಳಿದ್ದು ಈ ಜವಾಬ್ದಾರಿಗಳು ಆಯಾ ಕಟ್ಟಿನದ್ದು. ಮತ್ತೆ ಈ ಕಾರ್ಯದರ್ಶಿಗಳ ನೇಮಕದಲ್ಲೂ ಕೂಡ ಬ್ಯಾಲೆನ್ಸಿಂಗ್ ಇಲ್ಲ ಅನ್ನುವಂತಹ ಮಾತಿತ್ತು ಲಾಸ್ಟ್ ಒಂದು 2-3 ವರ್ಷದಿಂದ. ನಂತರ 10 ಕಾರ್ಯದರ್ಶಿಗಳು, 10 ಮಂದಿ ವಕ್ತಾರರು ಇರ್ತಾರೆ. ಇದು ಬಿಜೆಪಿಯ ಸ್ಟ್ರಕ್ಚರಲ್ ಫಾರ್ಮೇಷನ್ ಹೆಂಗೆ ಅಂತ. 8 ಮೋರ್ಚಾಗಳು, 10 ವಿಭಾಗೀಯ ಪ್ರಮುಖರು ಇರ್ತಾರೆ. ಒಂದು ಟ್ರೀ ತರ ನಾವು ನಿಮಗೆ ತೋರಿಸ್ತಾ ಇದೀವಿ, ಯಾರ್ಯಾರ್ದು ಯಾರ್ಯಾರ ಅಂಡ್ರಲ್ಲಿ ಏನೇನು ಬರುತ್ತೆ ಅಂತ. ಹೊಸ ಅಧ್ಯಕ್ಷರಾಗಿ ಮತ್ತೆ ವಿಜೇಂದ್ರ ಅವರು ಬಂದ್ರೆ ಎಲ್ಲವೂ ಬದಲಾಗಬೇಕು ಅನ್ನುವಂತಹ ಸಂದೇಶ ದೆಹಲಿಯಿಂದ ಸಿಕ್ಕಿದೆ. ಈ ಹಿನ್ನೆಲೆಯಲ್ಲೇ ಕೆಲವು ಸ್ಥಾನಗಳಿಗೆ ಯತ್ನಾಳ್ ತಂಡದ ಸದಸ್ಯರ ನೇಮಕಕ್ಕೆ ಪ್ಲಾನ್ ಮಾಡಿಕೊಳ್ಳಲಾಗ್ತಾ ಇದೆ. ಸಣ್ಣ ಪುಟ್ಟ ವ್ಯತ್ಯಾಸಗಳು, ಗೊಂದಲಗಳು ಇರ್ತದೆ. ಅವೆಲ್ಲವನ್ನು ಕೂಡ ಕೇಂದ್ರದ ವರಿಷ್ಠರು ಗಮನಿಸ್ತಾ ಇದ್ದಾರೆ. ಅದು ನಮ್ಮೆಲ್ಲರ ಕರ್ತವ್ಯ. ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಒಂದಾಗಿ ಪಕ್ಷವನ್ನ ಬಲಪಡಿಸ್ತಕ್ಕಂಥ ಕೆಲಸ ಮಾಡಬೇಕು ಅನ್ನೋ ಸಂದೇಶವನ್ನ ಸನ್ಮಾನ್ಯ ಯಡಿಯೂರಪ್ಪನವರು ಎಲ್ಲ ಹಿರಿಯರು ಕೂಡ ನೀಡಿದ್ದಾರೆ. ಇವತ್ತಿನ ಸಭೆ ಯಾವುದೇ ರೀತಿಯ ಬಲ ಪ್ರದರ್ಶನ ಆಗಲಿ, ಯಾರನ್ನೋ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು ಈ ವಿಚಾರ ಆಗಲಿ, ಇದ್ಯಾವುದು ಕೂಡ ಈ ವಿಚಾರನ ಇಟ್ಕೊಂಡು ಸಭೆ ಸೇರಿರ್ತಕ್ಕಂಥದ್ದಲ್ಲ. ಪಕ್ಷವನ್ನು ಹೇಗೆ ಸರಿಪಡಿಸ್ಬೇಕು ಅನ್ನುವ ಕರ್ತವ್ಯ ರಾಜ್ಯದ ಅಧ್ಯಕ್ಷನಾಗಿ ನಂದು ಕೂಡ ಇದೆ. ಪಕ್ಷದ ಹಿರಿಯರು, ವರಿಷ್ಠರು ಕೂಡ ಇದ್ರ ಬಗ್ಗೆ ನಮಗೆ ಮಾರ್ಗದರ್ಶನ ನೀಡುತ್ತಾರೆ. ಆದರೆ ಇವತ್ತಿನ ಸಭೆ ಇವೆಲ್ಲವನ್ನು ಕೂಡ ಬದಿಗಿಟ್ಟು ಪಕ್ಷವನ್ನು ಬಲಪಡಿಸ್ತಕ್ಕಂಥ ನಿಟ್ಟಿನಲ್ಲಿ ಎಲ್ಲರನ್ನೂ ಕೂಡ ಜೊತೆಲಿ ತೆಗೆದುಕೊಂಡು ಹೋಗಬೇಕು, ಈ ನಿಟ್ಟಿನಲ್ಲಿ ಸಭೆಯನ್ನು ಮಾಡಿದೆ. ನಿನ್ನೆ ಇವತ್ತು ಬಹಳ ಒಳ್ಳೆಯ ಒಂದು ಕಾರ್ಯಕ್ರಮ ಆಗಿದೆ. ಮುಂದಿನ ವಾರದಿಂದ ನಾನು ನಮ್ಮ ಲಕ್ಷ್ಮೀನಾರಾಯಣ ಉಳಿದೆಲ್ಲ ಮುಖಂಡರ ಜೊತೆಗೆ ರಾಜ್ಯದ ಪ್ರತಿಯೊಂದು ಜಿಲ್ಲೆಗೆ, ಒಂದು ದಿವಸಕ್ಕೆ 2 ಜಿಲ್ಲೆಯಂತೆ ರಾಜ್ಯದ ಪ್ರತಿಯೊಂದು ಜಿಲ್ಲೆಗೆ ಹೋಗಿ ಸಾರ್ವಜನಿಕ ಸಭೆ ಮಾಡೋದಿಲ್ಲ. ಅಲ್ಲಿರುವಂಥ ಪ್ರಮುಖ ಕಾರ್ಯಕರ್ತರ ಜೊತೆ ಒಂದು 500 ಜನ 600 ಜನ ಕಾರ್ಯಕರ್ತರನ್ನು ಸೇರಿಸಿ ಮುಂದಿನ ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತಿ ಚುನಾವಣೆ, ಅಸೆಂಬ್ಲಿ ಈ ಎಲ್ಲ ಹಿನ್ನೆಲೆಯಲ್ಲಿ ಪ್ರವಾಸ ಮಾಡಬೇಕು ಅಂತ ಇವತ್ತು ನಿರ್ಧಾರ ಮಾಡಿದ್ದೇವೆ. ಮುಂದಿನ ವಾರದಿಂದ ದಿನಾಂಕ ನಿಶ್ಚಯ ಮಾಡಿ ದಿನಕ್ಕೆ 2 ಜಿಲ್ಲೆಗಳಿಗೆ ಪ್ರವಾಸ ಮಾಡುವಂಥ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ನೋಡಿ, ನಾನು ಸಂಘಟನೆ ಬಗ್ಗೆ ಅಷ್ಟೇ ಮಾತಾಡಿದ್ದೀನಿ. ನನಗೆ ಯಾರ ಬಗ್ಗೆ ವೈಯಕ್ತಿಗಿಲ್ಲ. ರಾಜ್ಯದ ಅಧ್ಯಕ್ಷರು ಆದಮೇಲೆ ಈ ವಕಫ್ ಇರ್ಬೋದು, ಯಾವುದೇ ಇರ್ಬೋದು, ಅವರೇ ಸುಪ್ರೀಂ. ಅನಿವಾರ್ಯ ಅನಗತ್ಯವಾಗಿ ಕೆಲವು ಟೀಕೆ ಮಾಡೋದು, ಈ ಪತ್ರಿಕೆಯಲ್ಲಿ ನನಗೆ 100 ಸೀಟ್ ಕೊಡ್ರಿ ಅದು, ನನಗೆ 50 ಸೀಟ್ ಕೇಳ್ತೀನಿ, ಕೊಡ್ತಾರಾ? ಏನು ಇದು ಹುಚ್ಚುಚಾಟನ? 100 ಸೀಟ್ ಕೊಡ್ರಿ ಅದು ಏನಿದು? ಏನು ಪರ್ಯಾಯ ಶಕ್ತಿ ಮಾಡೋಕೆ ಕೊಟ್ಟಿದ್ದೀರಾ? ಪರ್ಯಾಯ ನಾಯಕತ್ವ ಇಲ್ಲೇ ಅಲ್ಲ. ರಾಷ್ಟ್ರಕ್ಕೆ ನಡ್ಡಾಜಿಯವರು, ರಾಜ್ಯಕ್ಕೆ
ವಿಜಯೇಂದ್ರ ಅವರು. ಅವ್ರ ನೇತೃತ್ವದ ಚುನಾವಣೆ ರಾಜ್ಯದ ಅಧ್ಯಕ್ಷ ಸುಪ್ರೀಂ ಅವ್ರ ಕೈಯನ್ನು ಬಲಪಡಿಸಿದ್ದೀವಿ. ಧನ್ಯವಾದಗಳು. ಡೀಟೇಲ್ಸ್ ಕೊಡ್ತಾರೆ ಶ್ರೀನಿವಾಸ್ ಮತ್ತೆ ಜಾಯಿನ್ ಆಗ್ತಾರೆ. ಶ್ರೀನಿವಾಸ್, ನೆಕ್ಸ್ಟ್ ಜನರೇಷನ್ಗೆ ಪಾಲಿಟಿಕ್ಸ್ ಶಿಫ್ಟ್ ಆಗಿರೋದು ಮತ್ತು ಆ ಲೀಡರ್ಶಿಪ್ ನೇತೃತ್ವ ಬೇಕು ಅನ್ನೋದೇ ರೆಬಲ್ಗಳದ್ದು ಮಾತು, ಈ ಕಡೆಗೆ ವಿಜೇಂದ್ರ ಬಣದಲ್ಲಿರೋರ್ದು ಮಾತು. ಸೊ ಆಲ್ರೆಡಿ ರೆಬಲ್ಗಳು ಏನಕ್ಕೆ ಆಸೆ ಪಡ್ತಾ ಇದ್ದಾರೆ, ಇಡೀ ಪಕ್ಷದ ಹೋಳ್ ನಮ್ಮವ್ರದ್ದಾಗಿರ್ಬೇಕು ಅಂತ. ಅವ್ರು ಬಿರಿಯಾನಿಗೆ ಆಸೆ ಪಡ್ತಾ ಇರೋದು. ಇವರು ಪದಾಧಿಕಾರಿಗಳ ಫಾರ್ಮ್ನಲ್ಲಿ ಚಿತ್ರಾನ್ನ ಪುಳಿಯೋಗರೆ ಕೊಡ್ತೀನಿ ಅಂದ್ರೆ ಸಮಾಧಾನ ಆಗ್ತಾರ ಅವರು ಅನ್ನೋದು ಪ್ರಶ್ನೆ. ಯಾವ್ದಾಗೋ ಸಾಧ್ಯತೆ ಇದೆ? ಈ ಪದಾಧಿಕಾರಿಗಳ ಹುದ್ದೆಯ ಆಫರ್ಗೆ ತೂಕ ಎಷ್ಟು ಅಂತ? ಮಮತಾ, ಬಹುಶಃ ಪದಾಧಿಕಾರಿಗಳ ಏನು ಆಫರನ್ನು ಬಹುಶಃ ಯತ್ನಾಳ್ ಟೀಮ್ ಒಪ್ಪಲಿಕ್ಕೆ ರೆಡಿ ಇಲ್ಲ ಅಂತ ಅನಿಸುತ್ತೆ. ಯಾಕೆಂದರೆ ಯತ್ನಾಳ್ ಟೀಮ್ನ ಡೇ ಒನ್ನಿಂದ ಇರುವಂತಹ ಬೇಡಿಕೆ ವಿಜೇಂದ್ರ ಬದಲಾವಣೆ ಆಗಬೇಕು, ಅವ್ರು ನಮ್ಮ ಜೊತೆ ಸರಿಯಾಗಿ ನಡ್ಕೊಳ್ತಿಲ್ಲ ಅನ್ನುವಂತಹ, ಮತ್ತು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ವಿಜೇಂದ್ರ ಮಾಡ್ತಿದ್ದಾರೆ ಅನ್ನುವಂಥದ್ದು. ಹೀಗಾಗಿ ಎಲ್ಲ ಒಂದು ಕಡೆ ವಿಜೇಂದ್ರ ಅವರು ಕೂಡ ಅನೇಕ ಬಾರಿ ಯತ್ನಾಳ್ ಟೀಮನ್ನು ಜೊತೆಗೆ ಕರ್ಕೊಂಡು ಹೋಗಬೇಕು ಅನ್ನುವಂಥ ಪ್ರಯತ್ನ ಮಾಡಿದ್ರು ಕೂಡ ಬಹಿರಂಗವಾಗಿ ಯತ್ನಾಳ್ ಅವರು ನಮ್ಮ ಮಾತೇನಿದ್ರು ಕೂಡ ಹೈಕಮಾಂಡ್ ನಾಯಕರ ಜೊತೆ, ಹೈಕಮಾಂಡ್ ನಾಯಕರು ಬಂದು ಮಾತನಾಡಲಿ, ಎಲ್ಲವನ್ನು ನಾವು ಚರ್ಚೆ ಮಾಡಲಿಕ್ಕೆ ಸಿದ್ಧ ಅನ್ನುವಂಥ ಸ್ಪಷ್ಟ ಸಂದೇಶವನ್ನ ಯತ್ನಾಳ್ ಟೀಮ್ ಅವರು ಕೊಟ್ಟಿದ್ದಾರೆ. ಹಾಗಾಗಿ ಈಗ ವಿಜಯೇಂದ್ರ ಅವರು ಕೊಟ್ಟಿರುವಂತಹ ಆಫರ್ ಅನ್ನ ಒಪ್ತಾರ? ಬಹುಶಃ ಅದು ಇಲ್ಲ ಅಂತ ಅನ್ಸುತ್ತೆ. ಆದ್ರೂ ಕೂಡ ಇದೆಲ್ಲಾ ವಿಚಾರಗಳು ಬಿಜೆಪಿಯಲ್ಲಿ ಆಗ್ತಿರುವಂತಹ ಆಂತರಿಕ ಗೊಂದಲಗಳಿಗೆ ಮದ್ದನ್ನ ಅರಿಬೇಕಾಗಿರುವಂತದ್ದು ಬಿಜೆಪಿ ಹೈಕಮಾಂಡ್ ನಾಯಕರು ಬಂದು ಸ್ಪಷ್ಟ ಸಂದೇಶವನ್ನು ಕೊಡುವ ಮೂಲಕ ಕೊಡೋವರೆಗೂ ಕೂಡ ಬಿಜೆಪಿಯಲ್ಲಿ ಈ ರೀತಿಯಾದಂತಹ ಕಿತ್ತಾಟಗಳು ನಡೀತಾ ಇವೆ. ಆದ್ರೆ ಈಗ ಒಂದಿಷ್ಟು ಬೆಂಬಲವಾಗಿಂದ್ರೆ ತಮ್ಮ ಪ್ರಭುತ್ವವನ್ನು ತೋರಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ವಿಜಯೇಂದ್ರ ಅವರು ನಿನ್ನೆ ಮಾಜಿ ಸಚಿವರು ಶಾಸಕರ ಸಭೆಯನ್ನ ಮಾಡಿದ್ರು. ಅವರಿಗೆ ಬೆಂಬಲ ಕೊಡುವಂತೆ ಯಡಿಯೂರಪ್ಪನವರು ಅವರ ಬೆಂಬಲಕ್ಕೆ ನಿಂತುಕೊಂಡು ಯತ್ನಾಳ್ ಟೀಮ್ ವಿರುದ್ಧ ಯಾರು ಇನ್ಮೇಲೆ ಮಾತನಾಡಬೇಡಿ ಅನ್ನುವಂಥ ಸಂದೇಶವನ್ನ ಮಾಜಿ ಶಾಸಕರು ಸಚಿವರಿಗೆ ಕೊಟ್ಟಿರುವಂತದ್ದು. ಹೈಕಮಾಂಡ್ ನಾಯಕರಿಗೆ ಎಲ್ಲ ವಿಚಾರವೂ ಗೊತ್ತಿದೆ, ಅವರೇ ಎಲ್ಲ ಸರಿ ಮಾಡ್ತಾರೆ ಅನ್ನುವ ಮೂಲಕ ಸದ್ಯಕ್ಕೆ ನಾವು ಯತ್ನಾಳ್ ಟೀಮ್ ವಿರುದ್ಧ ರೆಬಲ್ ಆಗೋದು ಬೇಡ ಅನ್ನುವಂಥ ಸಂದೇಶವನ್ನ ವಿಜೇಂದ್ರ ಮತ್ತೆ ಯಡಿಯೂರಪ್ಪನವರು ಕೊಟ್ಟಿದ್ದಾರೆ. ಆದ್ರೆ ಯತ್ನಾಳ್ ಅವರ ಬಣ ಏನ್ ಸಂದೇಶ ಕೊಡುತ್ತೆ ಅನ್ನುವಂಥದ್ದು ಇನ್ನೂ ಗೊತ್ತಿಲ್ಲ. ಹಾಗಾಗಿ ಬಹುಶಃ ನಾವೀಗಾಗಲೇ ಹೇಳಿದಾಗೆ ಫೆಬ್ರವರಿಯಲ್ಲಿ ರಾಜ್ಯ ಬಿಜೆಪಿಯಲ್ಲಿ ಒಂದಿಷ್ಟು ಬದಲಾವಣೆಗಳು ಆಗುವಂತ ಸಾಧ್ಯತೆ ಇದೆ. ಆ ಬದಲಾವಣೆಗಳು ವಿಜೇಂದ್ರ ಮತ್ತೆ ವಿಜೇಂದ್ರ ಬಣಕ್ಕೆ ಏನೋ ಹೆಚ್ಚು ಬೆನಿಫಿಟ್ ಆಗುತ್ತಾ ಅಥವಾ ಯತ್ನಾಳ್ ಟೀಮ್ಗೆ ಏನಾದರೂ ಬೆನಿಫಿಟ್ ಆಗುತ್ತಾ ಅನ್ನುವಂಥದ್ದನ್ನ ಕಾದ್ ನೋಡಬೇಕು. ಅಲ್ಲಿವರೆಗೂ ಕೂಡ ಎರಡೂ ಬಣದ ನಾಯಕರ ಕಿತ್ತಾಟಗಳು ಹೀಗೆ ಮುಂದುವರಿಯುತ್ತೆ ಅನ್ನುವಂಥದ್ದು ಸ್ಪಷ್ಟ. ಮಮತಾ, ರೈಟ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ ಶ್ರೀನಿವಾಸ್. ಸೊ ಒಟ್ಟಾರೆ ಇದು ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡೂ ಪಕ್ಷಗಳಲ್ಲಿ ನಡೆಯುತ್ತಿರುವಂತಹ ಆಂತರಿಕ ಬೆಳವಣಿಗೆ. ಇದು ಇಷ್ಟಕ್ಕೆ ನಿಲ್ಲಲ್ಲ, ಮುಂದಿನ ದಿನಗಳಲ್ಲಿ ಇದು ಇನ್ನಷ್ಟು ಜಾಸ್ತಿ ಆಗುತ್ತೆ ಅನ್ನೋ ಎಲ್ಲ ಲಕ್ಷಣಗಳಂತೂ ಕಂಡು ಬರ್ತಾ ಇದೆ.